10 ರೂಪಾಯಿ ದುಡ್ಡೆ, 100 ರೂಪಾಯಿ ದುಡ್ಡೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ಸ್ಮಾಲ್ ಇನ್ವೆಸ್ಟರ್ ಇರ್ತಾರೆ, ಅವ್ರು ಬೋರ್ಡ್ ಹಾಕಿರ್ತಾರೆ, 10 ರೂಪಾಯಿಗೆ ಏನ್ರಿ ಬಂದ್ಬಿಡುತ್ತೆ ಈಗಿನ ಕಾಲದಲ್ಲಿ, ಇದು ಬರ್ತಾ ಇದೆ ನಾವು ಕೊಡ್ತಾ ಇದ್ದೀವಲ್ಲ ಅಂತ ಹೇಳ್ತಾರೆ. 10 ರೂಪಾಯಿ 100 ರೂಪಾಯಿ ಆಗಬೇಕು ಅಂದರೆ 90 ರೂಪಾಯಿ ಇದ್ದರೆ ಅದು 100 ರೂಪಾಯಿ ಆಗೋಕ್ಕೆ ಚಾನ್ಸ್ 90 ರೂಪಾಯಿ ಆಗುತ್ತೆ. ಸೊ 10 ರೂಪಾಯಿಗೂ ವ್ಯಾಲ್ಯೂ ಇರುತ್ತೆ. ಅದನ್ನು ಹೇಳಿದೆ ನಾನು. ಅವರು ತೂಕದಲ್ಲೂ ಮೋಸ ಮಾಡ್ತಾರೆ, ಕಮ್ಮಿ ರೇಟ್ ಹಾಕಿರ್ತಾರೆ. ನಾವು ಈ ಕಡೆ ತಿರುಗೋಷ್ಟೊತ್ತಿಗೆ ಅಲ್ಲಿ ತೂಕ ವ್ಯತ್ಯಾಸ ಮಾಡಿರ್ತಾರೆ. ನೋಡಿ, ಜಾಸ್ತಿ ಹಾಕಿದ್ದೀವಿ, 50 ರೂಪಾಯಿಗೆ ಹಾಕ್ಬಿಟ್ಟಿದ್ದೀವಿ, ಕೊಟ್ಬಿಡಿ. ಅದು 50 ರೂಪಾಯಿ ವ್ಯಾಲ್ಯೂದು ಇರೋದಿಲ್ಲ, ಆಯಿತಾ? ಅದೊಂದು. ಯಾಕಂತಂದರೆ ಅವ್ರು ಕಮ್ಮಿ ರೇಟ್ ಹಾಕಿರೋದ್ರಿಂದ, ಬೇರೆಯವ್ರಿಗಿಂತ ಇಲ್ಲಿ ಕಮ್ಮಿ ರೇಟ್ ಹಾಕಿರೋದ್ರಿಂದ ಅವರು ಹೇಗೆ ಅದನ್ನು ಕ್ಯಾಶ್ನ ಇದು ಮಾಡ್ತಾರೆ ಅಲ್ವಾ? ಸೊ ಈ ರೀತಿಯಾಗಿ ಅದನ್ನು ಮಾಡ್ಕೊತಾರೆ, ಒಂದನೇದು. ಆಮೇಲೆ ಎರಡನೇದು ಏನು ಅಂತಂದರೆ, ಆ್ಯಪಲ್ಲು ಅಥವಾ ವೆಜಿಟೇಬಲ್ಸ್, ಟೊಮೆಟೊ ಆಗಲಿ ಬೇರೆ ಒಂದೇನಾದರೂ ತೊಗೊಳಕ್ಕೆ ಹೋದಾಗ ನಾವು ಸರಿಯಾಗಿ ಚೂಸ್ ಮಾಡಿ ಹಾಕಿರ್ತೀವಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ತೂಕ ಕಮ್ಮಿ ಆಯಿತು ಅಂತ ಒಂದು ತೆಗಿತಾರೆ, ಅದನ್ನು ಹಾಕ್ತಾರೆ, ಅದು ಕೊಳ್ತೋಗಿರೋದು ಹಾಕಿರ್ತಾರೆ. ಎರಡನೇದು ಅದು ಜಾಸ್ತಿ ಆಯಿತು ಅಂತ ಇನ್ನೊಂದನ್ನು ತೆಗಿತಾರೆ. ಸೊ ಇದೇ ರೀತಿ ರೀಪ್ಲೇಸ್ ಮಾಡಿ ಮಾಡಿ ನಮಗೆ ಸ್ಪಾಯ್ಲ್ಡ್ ಆ್ಯಪಲ್ ಅಥವಾ ಡಿಕೆ ಆ್ಯಪಲ್ಸ್ ಅಥವಾ ಮೋಲ್ಡೆಡ್ ಆ್ಯಪಲ್ಸ್ ಅಥವಾ ರಾಟನ್ ಆ್ಯಪಲ್ಸ್ನ ನಮಗೆ ಕೊಟ್ಬಿಡ್ತಾರೆ. ಸೊ ಕೇರ್ಫುಲ್ ಆಗಿ ನಾವು ನೋಡಿ ತಗೋಬೇಕು. ಅವರು ನೀನು ತಾನು ಅಂದರೆ ನಮ್ಗೆ ಏನು ಮರ್ಯಾದೆ ಹೋಗಲ್ಲ. ಅವ್ರು 60 ರೂಪಾಯಿ ಹೇಳಿದ್ರು ನನಗೆ, ಅಯ್ಯೋ ನಾನು ತೊಗೊಳ್ಳಿಲ್ಲ ಅಂದರೆ ಏನು ಅಂದ್ಕೊಂಡ್ಬಿಡ್ತಾನೋ, ಇನ್ನು ನಾಳೆ ದಿನ ಇದೇ ರೋಡಲ್ಲಿ ನಾನು ಓಡಾಡೋದು. ನಿಮ್ಗೇನು ಪ್ರೈಸ್ ಇದೆ ಅದನ್ನು ತೊಗೊಳ್ಳಿ. ಮಾರ್ಕೆಟ್ ಪ್ಲೇಸಲ್ಲಿ ಒಂದು ಕಡೆ 20 ಇರುತ್ತೆ, ಒಂದು ಕಡೆ 25 ಇರುತ್ತೆ, ಒಂದು ಕಡೆ 35 ಇರುತ್ತೆ, ಒಂದು ಕಡೆ 40 ಇರುತ್ತೆ. ಡಿಪೆಂಡ್ ಅಪಾನ್ ದಟ್. ನೀವು ನೋಡ್ಕೊಳ್ಳಿ, ಕ್ವಾಲಿಟಿ ನೋಡ್ಕೊಳ್ಳಿ, ಕ್ವಾಂಟಿಟಿನೂ ನೋಡ್ಕೊಳ್ಳಿ. ಇಲ್ಲಾಂದರೆ ಎರಡು ನಾವು ಮೋಸ ಹೋಗ್ಬೇಕಾಗತ್ತೆ. ಇತ್ತೀಚೆಗೆ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಇದು ಸ್ಟಾಪ್ ಆಗಿತ್ತು ಬಹಳ ವರ್ಷಗಳಿಂದ, ಇತ್ತೀಚೆಗೆ ಶುರು ಆಗಿದೆ. ಬಿಕಾಸ್ ಹೇಗೆ ಅಂತ ಹೇಳಿದ್ರೆ, ಅದನ್ನ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವರು ಬೇರೆಯವ್ರನ್ನ ನಿಲ್ಲಿಸ್ಬಿಟ್ಟು ವ್ಯಾಪಾರ ಮಾಡೋದಕ್ಕೆ ಹೋಗಿರ್ತಾರೆ. ಸೊ ಅವ್ರಿಗೆ ಇಷ್ಟು ಕಮಿಷನ್ ಅಥವಾ ಇಷ್ಟು ಲೇಬರ್ ಅಂತ ಕೊಟ್ಟಿರುವಾಗ ಅವರು ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಬೇಕು ಅಂತ ಹೇಳಿದ್ರೆ ಈ ರೀತಿಯಾದ ಮೋಸಗಳು ನಡೀತಾ ಇರುತ್ತೆ. ಅದಕ್ಕೆ ಈ ರೀತಿ ನಡೀತಾ ಇರೋದು. ಸೊ ಪರ್ಚೇಸ್ ಮಾಡುವಾಗ ನೋಡಿಕೊಂಡು ಪರ್ಚೇಸ್ ಮಾಡಿ, ಪೇ ಮಾಡ್ಕೊಂಡು ಬನ್ನಿ.